ಸಿ ಎ ಜಿ ವರದಿಯನ್ನು ಏನು ಅಧಿವೇಶನದಲ್ಲಿ ನಿನ್ನೆ ಮಂಡನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದ ಬಾರೋಯಿಂಗ್ಸ್ ಏನಿದೆ ಅದು 60,000 ಕೋಟಿಗಿಂತ ಸಹ ಮೀರಿದಂಥ ಬಾರೋಯಿಂಗ್ಸನ್ನು ಮಾಡಿದ್ದಾರೆ. ಬಹುಶಃ ಇದು ಹೋದ ವರ್ಷಕ್ಕಿಂತ 20% ಇನ್ಕ್ರೀಸ್ ಅಂತ ಇದರಲ್ಲಿ ನಮ್ಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇದನ್ನು ನೋಡುವಾಗ ನಮ್ಗೆ ಅನಿಸ್ತಾ ಇದೆ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ಬ್ಯಾಂಕ್ರಪ್ಸಿ ಆಗುವಲ್ಲಿ, ದಿವಾಳಿತನ ಆಗುವತ್ತ ಸಾಗ್ತಿದೆ ಅನ್ನೋದು. ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ನೀವು ಫಾರೆಸ್ಟಿಂದ ಹಿಡಿದು KSRTCವರೆಗೆ ನೀವು ಯಾವುದೇ ಡಿಪಾರ್ಟ್ಮೆಂಟನ್ನು ತಗೊಳ್ಳಿ, ಅಲ್ಲಿ ಕೆಲಸ ಮಾಡುತ್ತಿರುವಂಥ ಕಾಂಟ್ರಾಕ್ಟ್ ಲೇಬರರ್ಸ್ ಯಾರಿದ್ದಾರೆ ಅವರಿಗೆ 3-4 ತಿಂಗಳಿಂದ ಸ್ಯಾಲ್ರಿಗಳಾಗ್ತಾ ಇಲ್ಲ. ರೆಗ್ಯುಲರ್ ಕ್ಲಾಸ್ ಸ್ಯಾಲ್ರಿಡ್ ಗೌರ್ಮೆಂಟ್ ಸರ್ವೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಸಹ ಎಷ್ಟೋ ಜನರಿಗೆ ಸರಿಯಾದ ಸಮಯದಲ್ಲಿ ಸಂಬಳ ಸಿಗ್ತಾ ಇಲ್ಲ. ಯಾವುದೇ ಡೆವಲಪ್ಮೆಂಟು ಸರ್ಕಾರದಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡ ರೀತಿಯ ಮಳೆ ಹಾನಿ ಇದನ್ನೆಲ್ಲ ನಾವು ಎದುರಿಸ್ತಾ ಇದ್ದೇವೆ. ಮಳೆ ಹಾನಿಗೆ ಯಾವುದೇ ರೀತಿಯ ಹಣವನ್ನು, ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಯಾವ ಮಾತನ್ನು ನಾವು ಡೆವಲಪ್ಮೆಂಟ್ನ ವಿಷಯ ತೆಗೆದರೂ ಸಹ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂಥ ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಶ್ವೇತಪತ್ರವನ್ನು ಸಿದ್ದರಾಮಯ್ಯವರು ಹೊರಡಿಸಿದರೆ ಕರ್ನಾಟಕ ರಾಜ್ಯ ಸರ್ಕಾರದ ಫೈನಾನ್ಷಿಯಲ್ ಹೆಲ್ತ್ ಏನಿದೆ ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಸಿಗ್ಬೋದು. ಕರ್ನಾಟಕದ ಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಹ ಅವರ ಅಡಿಯಲ್ಲೇ ಇದೆ. ಅವರು ಶ್ವೇತಪತ್ರ ಹೊರಡಿಸಬೇಕು. ಈ ದಿವಾಳಿತನದಿಂದ ಕರ್ನಾಟಕ ಸರ್ಕಾರವನ್ನು ಬಚಾವ್ ಮಾಡಲಿಕ್ಕೆ ಏನು ಮಾಡಬೇಕೋ ಅದನ್ನು ತ್ವರಿತವಾಗಿ ಸಿದ್ದರಾಮಯ್ಯವರು ಮಾಡಬೇಕಾಗಿದೆ. ಇಲ್ಲಿದ್ದರೆ ಭಾಳ ಸಮಸ್ಯೆಯನ್ನು ಕರ್ನಾಟಕದ ಜನರು ಎದುರಿಸ್ತಾರೆ, ಇವಾಗಲೇ ಎದುರಿಸ್ತಾ ಇದ್ದಾರೆ. ಹೆಚ್ಚಿನ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಬೆಲೆ ಏರಿಕೆಯ ದೊಡ್ಡ ಬರೆಯನ್ನು ಸಹ ನಾವು ಎದುರಿಸ್ತಾ ಇದ್ದೇವೆ. ಇದನ್ನೆಲ್ಲ ನೋಡುವಾಗ ಫೈನಾನ್ಷಿಯಲ್ ಹೆಲ್ತನ್ನು, ಈ ಡೆಫಿಸಿಟ್ ಸಹ ಭಾರಿ ಜಾಸ್ತಿ ಆಗಿದೆ. ಫೈನಾನ್ಷಿಯಲ್ ಇಷ್ಟು ಹಾಳಾಗುವವರೆಗೆ ಸರ್ಕಾರ ಬಿಟ್ಟಿದ್ದೇ ದೊಡ್ಡ ತಪ್ಪು. ಇನ್ನಾದರೂ ಸರ್ಕಾರ ಇದನ್ನೆಲ್ಲ ಸರಿ ಮಾಡಿಕೊಳ್ಬೇಕು. ಎಸ್ ಸರ್. ಸಿ ಎ ಜಿ ವರದಿಯನ್ನು ಏನು ಅಧಿವೇಶನದಲ್ಲಿ ನಿನ್ನೆ ಮಂಡನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದ ಬಾರೋಯಿಂಗ್ಸ್ ಏನಿದೆ ಅದು 60,000 ಕೋಟಿಗಿಂತ ಸಹ ಮೀರಿದಂಥ ಬಾರೋಯಿಂಗ್ಸನ್ನು ಮಾಡಿದ್ದಾರೆ. ಬಹುಶಃ ಇದು ಹೋದ ವರ್ಷಕ್ಕಿಂತ 20% ಇನ್ಕ್ರೀಸ್ ಅಂತ ಇದರಲ್ಲಿ ನಮ್ಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇದನ್ನು ನೋಡುವಾಗ ನಮ್ಗೆ ಅನಿಸ್ತಾ ಇದೆ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ಬ್ಯಾಂಕ್ರಪ್ಸಿ ಆಗುವಲ್ಲಿ, ದಿವಾಳಿತನ ಆಗುವತ್ತ ಸಾಗ್ತಿದೆ ಅನ್ನೋದು. ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ನೀವು ಫಾರೆಸ್ಟಿಂದ ಹಿಡಿದು KSRTCವರೆಗೆ ನೀವು ಯಾವುದೇ ಡಿಪಾರ್ಟ್ಮೆಂಟನ್ನು ತಗೊಳ್ಳಿ, ಅಲ್ಲಿ ಕೆಲಸ ಮಾಡುತ್ತಿರುವಂಥ ಕಾಂಟ್ರಾಕ್ಟ್ ಲೇಬರರ್ಸ್ ಯಾರಿದ್ದಾರೆ ಅವರಿಗೆ 3-4 ತಿಂಗಳಿಂದ ಸ್ಯಾಲ್ರಿಗಳಾಗ್ತಾ ಇಲ್ಲ. ರೆಗ್ಯುಲರ್ ಕ್ಲಾಸ್ ಸ್ಯಾಲ್ರಿಡ್ ಗೌರ್ಮೆಂಟ್ ಸರ್ವೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಸಹ ಎಷ್ಟೋ ಜನರಿಗೆ ಸರಿಯಾದ ಸಮಯದಲ್ಲಿ ಸಂಬಳ ಸಿಗ್ತಾ ಇಲ್ಲ. ಯಾವುದೇ ಡೆವಲಪ್ಮೆಂಟು ಸರ್ಕಾರದಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡ ರೀತಿಯ ಮಳೆ ಹಾನಿ ಇದನ್ನೆಲ್ಲ ನಾವು ಎದುರಿಸ್ತಾ ಇದ್ದೇವೆ. ಮಳೆ ಹಾನಿಗೆ ಯಾವುದೇ ರೀತಿಯ ಹಣವನ್ನು, ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಯಾವ ಮಾತನ್ನು ನಾವು ಡೆವಲಪ್ಮೆಂಟ್ನ ವಿಷಯ ತೆಗೆದರೂ ಸಹ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂಥ ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಶ್ವೇತಪತ್ರವನ್ನು ಸಿದ್ದರಾಮಯ್ಯವರು ಹೊರಡಿಸಿದರೆ ಕರ್ನಾಟಕ ರಾಜ್ಯ ಸರ್ಕಾರದ ಫೈನಾನ್ಷಿಯಲ್ ಹೆಲ್ತ್ ಏನಿದೆ ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಸಿಗ್ಬೋದು. ಕರ್ನಾಟಕದ ಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಹ ಅವರ ಅಡಿಯಲ್ಲೇ ಇದೆ. ಅವರು ಶ್ವೇತಪತ್ರ ಹೊರಡಿಸಬೇಕು. ಈ ದಿವಾಳಿತನದಿಂದ ಕರ್ನಾಟಕ ಸರ್ಕಾರವನ್ನು ಬಚಾವ್ ಮಾಡಲಿಕ್ಕೆ ಏನು ಮಾಡಬೇಕೋ ಅದನ್ನು ತ್ವರಿತವಾಗಿ ಸಿದ್ದರಾಮಯ್ಯವರು ಮಾಡಬೇಕಾಗಿದೆ. ಇಲ್ಲಿದ್ದರೆ ಭಾಳ ಸಮಸ್ಯೆಯನ್ನು ಕರ್ನಾಟಕದ ಜನರು ಎದುರಿಸ್ತಾರೆ, ಇವಾಗಲೇ ಎದುರಿಸ್ತಾ ಇದ್ದಾರೆ. ಹೆಚ್ಚಿನ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಬೆಲೆ ಏರಿಕೆಯ ದೊಡ್ಡ ಬರೆಯನ್ನು ಸಹ ನಾವು ಎದುರಿಸ್ತಾ ಇದ್ದೇವೆ. ಇದನ್ನೆಲ್ಲ ನೋಡುವಾಗ ಫೈನಾನ್ಷಿಯಲ್ ಹೆಲ್ತನ್ನು, ಈ ಡೆಫಿಸಿಟ್ ಸಹ ಭಾರಿ ಜಾಸ್ತಿ ಆಗಿದೆ. ಫೈನಾನ್ಷಿಯಲ್ ಇಷ್ಟು ಹಾಳಾಗುವವರೆಗೆ ಸರ್ಕಾರ ಬಿಟ್ಟಿದ್ದೇ ದೊಡ್ಡ ತಪ್ಪು. ಇನ್ನಾದರೂ ಸರ್ಕಾರ ಇದನ್ನೆಲ್ಲ ಸರಿ ಮಾಡಿಕೊಳ್ಬೇಕು. ಎಸ್ ಸರ್.